ಎಂಥ ಮ್ಯಾಚು ಪಂಕಜ. ನೀವೇನಾದ್ರೂ ಈ ಮ್ಯಾಚ್ನ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಒಬ್ಬ ಒಳ್ಳೆ ಕ್ರಿಕೆಟ್ ಫ್ಯಾನ್ ಆಗಿ ಏನೋ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಗಂತೂ ಖಂಡಿತ ಕಾಡುತ್ತೆ. ಎಂತಕ್ಕಂದ್ರೆ ಅಂಥ ಒಳ್ಳೆ ಮ್ಯಾಚ್ ಸಿಕ್ಕಿದ್ದು, ಈ ಥರ ಮ್ಯಾಚಸ್ಸು ರೇರು ಸಿಗೋದು. ಯಾಕಂದರೆ ಇಂಪಾಸಿಬಲ್ ಚೇಸ್ನ ಐ ಆಮ್ ಪಾಸಿಬಲ್ ಅಂತ ಚೇಸ್ ಮಾಡಿ ಬಿಸಾಕಿದ್ದು ಡೆಲ್ಲಿ ಕ್ಯಾಪಿಟಲ್ಸು. ಇಂಪಾಸಿಬಲ್ ಅಂದರೆ ಟಾರ್ಗೆಟ್ ಇಂಪಾಸಿಬಲ್ ಇರಲಿಲ್ಲ, ಅವರಿದ್ದ ಸಿಚುವೇಶನಿಂದ ಇಂಪಾಸಿಬಲ್ ಇತ್ತು. ಸೊ ಅಲ್ಲಿಂದ ವಿಪ್ರಾಜ್ ನಿಗಮ್, ಅಶುತೋಷ್ ಶರ್ಮಾ ಪುಲ್ ಬ್ಯಾಕ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೇಮ್ನ. ಸೊ ಇವತ್ತು ಅದ್ರ ಬಗ್ಗೆನೇ ರೀಕ್ಯಾಪ್ ಮಾಡ್ಕೊಂಬರೋಣ, ನಿನ್ನೆ ಮ್ಯಾಚಲ್ಲಿ ಏನೇನಾಯಿತು ಅಂತ. ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೇಗ ಬೆಲ್ಲೈಕಾನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ, ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಿಷಿ. 8 ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡಿ ಫಸ್ಟ್ ಟೈಮು ಅಗೇನ್ಸ್ಟ್ ದ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ್ದು ರಿಷಬ್ ಪಂತ್ ಅವರು. ಸೊ ಇವರು ಫಸ್ಟ್ ಮ್ಯಾಚನ್ನೇ ಲಕ್ನೋ ಸೂಪರ್ ಜೈಂಟ್ಸ್ ಕ್ಯಾಪ್ಟನ್ ಆಗಿ ಟಾಸ್ನ ಸೋತಿದ್ದು. ಫುಲ್ಲು ಇವರ ದಿನಾನೇ ಅಲ್ಲ ಅನ್ನೋ ಥರ ಆಡಿದ್ದು ನಿನ್ನೆ ರಿಷಬ್ ಪಂತ್ ಅವರು. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಅವರು ಟಾಸ್ನ ಗೆಲ್ತಿದ್ದಂಗೆ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಳ್ಳೆ ಸ್ಟಾರ್ಟ್ ಸಿಗ್ತಾ ಬೌಲಿಂಗಲ್ಲಿ ಖಂಡಿತ ಇಲ್ಲ. ಎಂತಕ್ಕಂದರೆ ಇಂಜುರಿಯಿಂದ ಬಂದಂಥ ಮಿಚ್ ಮಾರ್ಷ್ ಅವರು ಅಗ್ರೆಸಿವ್ ಇಂಡಿಯನ್ನ ತೋರಿಸಿದ್ರ ಮೂಲಕ ಹೈ ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ ಸ್ಟಾರ್ಟಿಂಗಿಂದನೇ ಬೇಸ್ಮೆಂಟ್ ಹಾಕೊಡ್ತಾ ಹೋದರು. ನಂತರ ವಿಪ್ರಾಜ್ ನಿಗಮ್ ಅವ್ರು ಬಂದು ಎಡನ್ ಮಾರ್ಕ್ರಮ್ ಅವ್ರ ವಿಕೆಟ್ನ ಎತ್ಕೊಡ್ತಾರೆ ಪವರ್ ಪ್ಲೇನಲ್ಲೇ. ಸೊ ಇದಾದಮೇಲೆ ಬಂದಂಥ ಪೂರನ್ ಅವರು, ಇವರು ಏನು ಸುಮ್ಮನೆ ಇರೋ ಪಾರ್ಟಿ ಅಲ್ಲ, ಇವರಂತೂ ಶುರು ಹಚ್ಕೊಂಡ್ರು. 13ನೇ ಓವರ್ವರೆಗೂ ನಿಂತ್ಕೊಂಡು ಆಡಿದ್ದು ನಿಕೋಲಸ್ ಪೂರನ್ನು. 250 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಮಾರ್ಷ್ ಅವರು 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಇನ್ನು ಮಿಕ್ಕಿದ ಬ್ಯಾಟರ್ಸ್ ಎಲ್ಲ ಸೇರಿ 55 ಬಾಲ್ಗೆ 55 ರನ್ ನೋಡಿದ್ರೆ, ಇವರಿಬ್ಬರು 200-250 ಸ್ಟ್ರೈಕ್ ರೇಟಲ್ಲಿ ಆಡಿದ್ಕೇನೆ 210 ಟಾರ್ಗೆಟ್ನ ಸೆಟ್ ಮಾಡೋಕ್ಕಾಗಿದ್ದು ಲಕ್ನೋ ಸೂಪರ್ ಜೈಂಟ್ಸು. ನಿಕೋಲಸ್ ಪೂರನ್ ಅಂತೂ ಸರಿಯಾಗಿ ಹೊಡೆದ್ರು. ಸ್ಟಬ್ಸ್ಗಂತೂ ಇನ್ಯಾವತ್ತೂ ಬೌಲಿಂಗ್ ಬರಬಾರ್ದು ಎಗೇನ್ಸ್ಟ್ ನಿಕೋಲಸ್ ಪೂರನ್. ಹಂಗೆ ಹೊಡೆದಿದ್ದು 4 ಸಿಕ್ಸು 1 ಬೌಂಡ್ರಿ ಸ್ಟಬ್ಸ್ ಅಗೇನ್ಸ್ಟ್ ಹೊಡೆದಿದ್ದು ನಿಕೋಲಸ್ ಪೂರನು. ಇದಾದ್ಮೇಲೆ ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದು ಲಕ್ನೋ ಸೂಪರ್ ಜೈಂಟ್ಸ್ಗೆ ಬ್ಯಾಟಿಂಗಲ್ಲಿ. 13ನೇ ಓವರ್ಗೆಲ್ಲ 150+ ಕ್ರಾಸ್ ಮಾಡಿದ್ರು ಲಕ್ನೋ ಸೂಪರ್ ಜೈಂಟ್ಸು. ಬಟ್ ಇದಾದಮೇಲೆ 27 ಕೋಟಿ ಪಡೆದಂಥ ರಿಷಬ್ ಪಂತ್ ಅವ್ರು ಬಂದರು. 6 ಬಾಲ್ ಡಾಟ್ ಆಡಿ ಡಕ್ಔಟ್ ಆಗಿ ಹೋಗಿದ್ದು. ಈ ಕಡೆ ಮಾರ್ಷು ಪೂರನ್ ಅವ್ರು ನೋಡಿದ್ರೆ ಹಂಗೆ ಹೊಡೆದಿದ್ರು, ಇವರು 6 ಬಾಲ್ ಡಾಟ್ ಆಡಿದ್ದಾರೆ, ಅದು ಡಕ್ಔಟ್ ಆಗೋದ್ರು. ಸೊ ಇಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಇದಾದಮೇಲೆ ಮಿಲ್ಲರ್ ಅವ್ರು ಬಂದರು, ಅವರು ಸ್ಟಾರ್ಟಿಂಗು ಹೆವಿ ತಿನ್ಕೋದ್ರು ಹೊಡೆಯೋದಕ್ಕೆ. ನಂತರ ಪೂರನ್ ಅವ್ರು ಕೂಡ ಔಟ್ ಆದರು. ಪದೋನಿ ಬಂದರು, ಅವರು ಔಟ್ ಆದರು. ಕೊನೆಗೆ 210ನ ಟಾರ್ಗೆಟ್ನ ಸೆಟ್ ಮಾಡಿದ್ರು. ಲಾಸ್ಟ್ 2 ಬಾಲ್ಗೆ 2 ಸಿಕ್ಸ್ ಹೊಡೆದು ಡೇವಿಡ್ ಮಿಲ್ಲರ್ ಅವರು ಮೋಹಿತ್ ಶರ್ಮಾಗೆ. ಇದನ್ನ ಚೇಸ್ ಮಾಡೋಕ್ಕೆ ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರಂಭಿಕ ಆಘಾತ. ಎಂತಕ್ಕಂದರೆ ಫಸ್ಟು ಓವರಲ್ಲೇ 2 ವಿಕೆಟ್ ಹೋಗ್ತವೆ ಡೆಲ್ಲಿ ಕ್ಯಾಪಿಟಲ್ಸ್ದು. ಅದು ಯಾರು ತೆಗೆದಿದ್ದು, ಅನ್ಸೋಲ್ಡ್ ಆದಂಥ ಶಾರ್ದುಲ್ ಠಾಕೂರ್ ಅವರು. ಶಾರ್ದುಲ್ ಠಾಕೂರ್ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಮೊಹಸಿನ್ ಖಾನ್ಗೆ. ಅವರು ಫಸ್ಟು ಓವರೇ 2 ಮೇಯ್ನ್ ವಿಕೆಟ್ಸ್ನ ತೆಗೆದುಕೊಡ್ತಾರೆ. ಆ ಟಾರ್ಗೆಟ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಆಗಲ್ಲ. ಜೇಕ್ ಫ್ರೇಜರ್ ಮೆಗ್ಗರ್ಕು ಪೂರನ್ ಅಥವಾ ಮಾರ್ಷ್ ಅವ್ರ ಥರ ಹೊಡಿತಾರೆ ಅಂದ್ಕೊಂಡ್ರೆ ಫಸ್ಟ್ ಓವರಲ್ಲೇ ಕ್ಯಾಚ್ ಕೊಟ್ಟೋದ್ರು ಲಾಂಗ್ ಆಫಲ್ಲಿ. ಲಾಸ್ಟ್ ಇಯರು ಸೇಮ್ ಟು ಸೇಮ್ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಲಾಂಗ್ ಆನಲ್ಲಿ ಇದೇ ಥರ ಕ್ಯಾಚ್ ಕೊಟ್ಟೋಗಿದ್ರು. ಈ ಸಲ ಲಾಂಗ್ ಆಫಲ್ಲಿ ಕೊಟ್ಟೋದ್ರು. ಇದಾದಮೇಲೆ ಅಭಿಷೇಕ್ ಪೊರೆಲ್ ಅವರು ಹೋಗ್ತಾರೆ. ಮತ್ತೆ 2ನೇ ಓವರಲ್ಲಿ ಸಮೀರ್ ರಿಜ್ವಿ ಅವರು ಹೋಗ್ತಾರೆ. ಇಲ್ಲಿ ಸಮೀರ್ ರಿಜ್ವಿ ಅವ್ರ ಬದಲು ಕರುಣ್ ನಾಯರ್ನ ತರ್ಬೋದಿತ್ತು ಪ್ಲೇಯಿಂಗ್ 11ಅಲ್ಲಿ, ಯಾಕೆ ತಂದ್ರೋ ಗೊತ್ತಿಲ್ಲ. ನೆಕ್ಸ್ಟು KL ರಾಹುಲ್ ಅವ್ರು ಬರ್ತಾರೆ, ಆಗ ಸಮೀರ್ ರಿಜ್ವಿನ ಕೊಂಡಿಸ್ತಾರೆ. ಕರುಣ್ ನಾಯರ್ ಏನು ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟು ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ನು ಅಕ್ಷರ್ ಪಟೇಲ್ ಹಾಗೆಯೇ ಫ್ಯಾಫ್ ಡು ಪ್ಲೆಸಿಸು ನಿಂತ್ಕೊಂಡು ಇನ್ನಿಂಗ್ಸ್ನ ಕಟ್ಟಬೇಕಾಗಿರುತ್ತೆ. ಬಟ್ ಇವರು ಒಂದು ಸ್ವಲ್ಪ ಹೊತ್ತು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ಬಟ್ ಅದಾದಮೇಲೆ 2 ವಿಕೆಟು ಹೋಗುತ್ತೆ. ನಂತರ ಜಾಯ್ನ್ ಆಗಿದ್ದು ಟ್ರಿಸ್ಟನ್ ಸ್ಟಬ್ಸ್ ಹಾಗೆಯೇ ಅಶುತೋಷ್ ಶರ್ಮಾ. ಸ್ಟಬ್ಸ್ಗೆ ಇಬ್ರಿಗೂ ಕೂಡ ಒಳ್ಳೆ ಸ್ಟಾರ್ಟ್ ಸಿಗಲ್ಲ. ಇಬ್ಬರೂ ಸ್ಟಾರ್ಟಿಂಗು ಬಾಲ್ ಟು ರನ್ ಹೊಡಿತಾ ಇರ್ತಾರೆ. ನಂತರ ಸ್ಟಬ್ಸ್ ಅವರು ಶುರು ಹಚ್ಕೊತಾರೆ. ಸಿದ್ಧಾರ್ಥ್ಗೆ ಫಸ್ಟ್ 2 ಬಾಲ್ಗೆ 2 ಸಿಕ್ಸ್ನ ಹೊಡಿತಾರೆ. 2ನೇ ಬಾಲ್ ಸಿಕ್ಸ್ ಹೊಡೆದಾಗ ಬಾಲ್ ಕಳೆದೋಗುತ್ತೆ. ಇದಾದಮೇಲೆ ಬಾಲ್ ತರೋ ಗ್ಯಾಪಲ್ಲಿ ಅದೊಂದು ಫ್ಲೋ ಕಟ್ಟಾಗುತ್ತೆ. ನೆಕ್ಸ್ಟು ಬಾಲೇನೆ ಬ್ರೇಕ್ ಥ್ರೂನ ತಂದುಕೊಡ್ತಾರೆ ಸಿದ್ಧಾರ್ಥ್ ಅವರು. ಎಂತಕ್ಕಂದರೆ ಇನ್ಸೈಡ್ ಎಡ್ಜ್ ಆಗಿ ಸ್ಟಬ್ಸ್ ಅವರು ಗಾನ್ ಆಗ್ತಾರೆ. ಇದಾದಮೇಲೆ ಅಲ್ಲಿಗೆ 90% ಮ್ಯಾಚ್ ಗೋವಿಂದ ಅನ್ಕೊಬೇಕು ಡೆಲ್ಲಿ ಕ್ಯಾಪಿಟಲ್ಸಿಂದ. ಇದಾದಮೇಲೆ ಆಲ್ರೌಂಡರ್ ವಿಪ್ರಾಜ್ ನಿಗಮ್ ಅವ್ರು ಬರ್ತಾರೆ. ಇವರು ಲಿಟ್ರಲಿ 250+ ಸ್ಟ್ರೈಕ್ ರೇಟಲ್ಲಿ ಆಡಿದ್ದು, ಜೊತೆಗೆ ಒಳ್ಳೊಳ್ಳೆ ಗ್ಯಾಪಲ್ಲಿ ಹೊಡೆದಿದ್ದು, ಸಿಕ್ಕಾಪಟ್ಟೆ ಒಳ್ಳೆ ಸ್ಕಿಲ್ಫುಲ್ಲಾಗಿ ಆಡಿದ್ದು ವಿಪ್ರಾಜ್ ನಿಗಮ್ ಅವರು. ಲಕ್ಕು ಕೂಡ ಇತ್ತು, ಎಂತಕ್ಕಂದರೆ ಅಲ್ಲಿ ಎಡ್ಜ್ ಆಗಿದ್ದು ಫೀಲ್ಡರ್ ಪಕ್ಕದಲ್ಲಿ ಹೋಯ್ತು. ಬಟ್ ಅದ್ರ ಜೊತೆಗೆ ಒಳ್ಳೊಳ್ಳೆ ಗ್ಯಾಪ್ನ ಹೊಡ್ಕಿದ್ರು ಸ್ಟಾರ್ಟಿಂಗಲ್ಲಿ ಬೌಂಡ್ರೀಸ್ನ ಹೊಡೆಯುವಾಗ. 250+ ಸ್ಟ್ರೈಕ್ ರೇಟಲ್ಲಿ ಆಡಿದ್ದು, ಮತ್ತೆ ಅದು ಚೇಸ್ ಮಾಡೋದಕ್ಕೆ ಹೋಪ್ನ ತಂದು ಕೊಟ್ಟಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ವಿಪ್ರಾಜ್ ನಿಗಮ್ ಅವರು. ನಂತರ ಟೈಮ್ ಔಟ್ ಬರುತ್ತೆ. ಅದು ಟೈಮ್ ಔಟ್ ಆಗಿದ್ದು ಮುಗ್ದಿದ್ದು ನೆಕ್ಸ್ಟು ಬಾಲೇನೆ ವಿಪ್ರಾಜ್ ನಿಗಮ್ ಅವ್ರಿಗೂ ಕೂಡ ಔಟ್ ಆಯ್ತಾರೆ. ಅಲ್ಲೂ ಕೂಡ ಸಣ್ಣ ಹೋಪ್ ಇದ್ದಿದ್ದೇನೆಂದರೆ ಅಶುತೋಷ್ ಶರ್ಮಾ ಅವರು ಇನ್ನಿಂಗ್ಸ್ನ ಆಕ್ಸಲರೇಟ್ ಮಾಡಿದ್ದಾರೆ. 6 4 ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಾಲ್ ಟು ರನ್ನಿಂದ ಅಂತ.
ನೆಕ್ಸ್ಟು ಕುಲ್ದೀಪ್ ಯಾದವ್ ಅವರು ಕೂಡ ಬಂದು ಒಂದು ಬೌಂಡ್ರಿನ ಹೊಡಿತಾರೆ. ಇದಾದ ಮೇಲೆ ಕೊನೆ ಓವರಲ್ಲಿ 6 ರನ್ ಬೇಕಿರುತ್ತೆ, ಒಂದೇ ವಿಕೆಟ್ ಇರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕೈಯಲ್ಲಿ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅಶುತೋಷ್ ಶರ್ಮಾ ನಾನ್ ಸ್ಟ್ರೈಕರ್ ಇಂಡಲ್ಲಿರ್ತಾರೆ. ಇದಾದ ಮೇಲೆ ಫಸ್ಟು ಬಾಲಲ್ಲೇ ಮೋಹಿತ್ ಶರ್ಮಾ ಅವ್ರು ಸಿಂಗಲ್ ಕೊಡೋ ಬರದಲ್ಲಿ ಫುಲ್ಲು ಮುಂದೆ ಬಂದುಬಿಟ್ಟಿರ್ತಾರೆ. ರಿಷಬ್ ಪಂತ್ ಅವ್ರು ಏನಾದರೂ ಹಿಡಿದಿದ್ರೆ ಆ ಬಾಲು, ಅಲ್ಲೇ ಮ್ಯಾಚ್ ಗೋವಿಂದ ಆಗಿರೋದು ಡೆಲ್ಲಿ ಕ್ಯಾಪಿಟಲ್ಸಿಂದ. ಬಟ್ ಆ ಬಾಲ್ನ ಬಿಡ್ತಾರೆ, ರಿವ್ಯೂ ತೊಗೊಂಡ್ರು, ಗಾನ್ ಆಯಿತು, ರಿವ್ಯೂ ಹೋಯಿತು. ಇದಾದಮೇಲೆ ಸೆಕೆಂಡ್ ಬಾಲ್ ಸಿಂಗಲ್ ಕೊಡ್ತಾರೆ. ನೆಕ್ಸ್ಟು ಅಶುತೋಷ್ ಶರ್ಮಾ 6ನ ಹೊಡೆದು ಫಿನಿಶ್ ಮಾಡ್ತಾರೆ. ಈ ಥರ ಮ್ಯಾಚ್ ನಿಮಗೆ ಪ್ರತಿದಿನ ಸಿಗಲ್ಲ, ಪ್ರತಿ ವಾರ ಸಿಗಲ್ಲ. ಈ ಥರ ಮ್ಯಾಚ್ ಅಪರೂಪಕ್ಕೆ ನಿಮ್ಗೆ ಸಿಗೋದು. ಈ ಮ್ಯಾಚ್ನ ನೋಡಿರೋರೇ ಪುಣ್ಯವಂತರು. ಯಾರಾದರೂ ನೋಡಿಲ್ಲ ಅಂದರೆ ಹೈಲೈಟ್ಸ್ನ ಹೋಗಿ ನೋಡಿ. ರಿಸಲ್ಟ್ ಆಲ್ರೆಡಿ ಬಂದಿದೆ, ಅಷ್ಟೊಂದು ಥ್ರಿಲ್ ಇರಲ್ಲ. ಬಟ್ ಆದ್ರೂ ನೋಡಿರೋರಂತೂ ಅದೃಷ್ಟವಂತರು ಕ್ರಿಕೆಟ್ ಫ್ಯಾನ್ಸು. ಸೊ ಇದ್ರ ಒಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗಾಯ್ಸ್.